2 ಬಾರಿ ವೋಟ್ ಮಾಡಿದ್ದಕ್ಕಂತ ನನ್ನ 14ನೇ ವಾರ್ಡ್ನ ಎಲ್ಲ ನನ್ನ ಮತದಾರರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹಿರಿಯರ ಸಲಹೆ ಸಹಕಾರದ ಮೇಲೆ ಇನ್ನೂ ಉತ್ತಮವಾದ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಸುಜಾತಾ ಹರೀಶ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ನಮ್ಮ 14ನೇ ವಾರ್ಡ್ನ ಕಾರ್ಯಕರ್ತರಾದಂತಹ ಎಲ್ಲ ನಮ್ಮ ಮತದಾರ ಬಂಧುಗಳು ನಮಗೆ ಎರಡನೇ ಸಾರಿ ಅವಕಾಶ ಮಾಡಿಕೊಟ್ಟು ಕೆಲಸದ ಮತದಾರ ಬಂಧುಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಏಕೈಕ ನಗರಸಭೆ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ಆಯೋಜನೆಗೊಂಡಿತ್ತು. ನಗರಸಭೆಯ ನೂತನ ಅಧ್ಯಕ್ಷರಾಗಿ ಸುಜಾತಾ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಬಿಜೆಪಿ ಮತ್ತೊಮ್ಮೆ ಹೆಬ್ಬಗೋಡಿ ನಗರಸಭೆಯ ಚುಕ್ಕಾಣಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಈ ಹಿಂದೆ ಪ್ರಮೀಳಾ ರಾಮಚಂದ್ರ ಅವರು ಅಧ್ಯಕ್ಷರಾಗಿದ್ರು. ಅವರ ರಾಜೀನಾಮೆಯ ನಂತರ ತೆರವಾಗಿದ್ದಂತಹ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಸುಜಾತಾ ಹರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ, ಉಪಾಧ್ಯಕ್ಷರಾಗಿರುವಂತಹ ಸುಜಾತಾ KP ರಾಜುರವರು ಮುಂದುವರೆದಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ರವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ M ಕೃಷ್ಣಪ್ಪನವರು ಭಾಗವಹಿಸಿದ್ದರು. ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕೂಡ ಗೈರಾಗಿದ್ದರು. ಬಿಜೆಪಿಯ ಎಲ್ಲ ಸದಸ್ಯರು ಹಾಜರಾಗುವ ಮೂಲಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾವಾಗ ಫಲಿತಾಂಶ ಪ್ರಕಟಣೆ ಆಯಿತು, ಪಟಾಕಿಗಳನ್ನು ಸಿಡಿಸಿ ತಮ್ಮ ಸಂತಸವನ್ನು ಬಿಜೆಪಿಯ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದಂತಹ ಸುಜಾತಾ ಹರೀಶ್ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಹಾಗೆಯೇ ಗ್ರಾಮ ದೇವತೆ ಆಗಿರುವಂತಹ ಓಣಮ್ಮನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದಂತಹ ಸುಜಾತಾ ಹರೀಶ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ, ಈ ಒಂದು ನಗರಸಭೆಯ ಅಭಿವೃದ್ಧಿಗಾಗಿ ಶ್ರಮಿಸ್ತೇನೆ, ಎಲ್ಲರ ಸಹಕಾರದೊಂದಿಗೆ ಈ ಒಂದು ನಗರಸಭೆಯನ್ನ ಇನ್ನಷ್ಟು ಉತ್ತಮಪಡಿಸೋದಕ್ಕೆ ಶ್ರಮಿಸ್ತೇನೆ ಅಂತೇಳಿ ತಿಳಿಸಿದರು. ಮೊದಲನೇದಾಗಿ ನನಗೆ 2 ಬಾರಿ ವೋಟ್ ಮಾಡಿದ್ದಕ್ಕಂತ ನನ್ನ 14ನೇ ವಾರ್ಡ್ನ ಎಲ್ಲ ನನ್ನ ಮತದಾರರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹಿರಿಯರ ಸಲಹೆ ಸಹಕಾರದ ಮೇಲೆ ಇನ್ನೂ ಉತ್ತಮವಾದ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್, ಶಾಸಕರಾದಂತಹ M ಕೃಷ್ಣಪ್ಪ, ಈ ಒಂದು ನಗರಸಭೆಯ ಉಪಾಧ್ಯಕ್ಷರಾದಂತಹ ಸುಜಾತಾ KP ರಾಜು ಹಾಗೂ ಬಿಜೆಪಿಯ ಮುಖಂಡರುಗಳಾದಂತಹ ಮುನಿಯಲ್ಲಪ್ಪ, ಜೈರಾಮ್, ಶ್ರೀನಿವಾಸ್, ಸುಧಾ, ಪ್ರಭಾಕರ್ ರೆಡ್ಡಿ, ITI ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಚುನಾವಣೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಹೆಬ್ಬಗೋಡಿ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಸುಜಾತಾ ಹರೀಶ್ ಅವರ ಆಯ್ಕೆ ಘೋಷಣೆ ಆಗ್ತಾ ಇದ್ದಂತೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಹಾಗೂ ಎಲ್ಲರೂ ಕೂಡ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಈ ಒಂದು ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಸುಜಾತಾ ಹರೀಶ್ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಆಯ್ಕೆಯ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಮೊದಲನೇದಾಗಿ ನನಗೆ 2 ಬಾರಿ ವೋಟ್ ಮಾಡಿದ್ದಕ್ಕಂತ ನನ್ನ 14ನೇ ವಾರ್ಡ್ನ ಎಲ್ಲ ನನ್ನ ಮತದಾರರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಹಿರಿಯರ ಸಲಹೆ ಸಹಕಾರದ ಮೇಲೆ ಇನ್ನೂ ಉತ್ತಮವಾದ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಹಾಗೆ ಶಾಸಕರಾದ M ಕೃಷ್ಣಪ್ಪನವರು ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿದ್ದು ಹೀಗೆ. ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಗೆ ನಡೆದಂಥ ಈ ಪ್ರಕ್ರಿಯೆಯಲ್ಲಿ ನಮ್ಮ BJP ಅಭ್ಯರ್ಥಿಯಾದಂಥ ಸುಜಾತಾ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಸುಜಾತಾ KP ರಾಜು ಅವರು ಮುಂದುವರೆದಿದ್ದಾರೆ. ಸೊ ಹೀಗಾಗಿ ಇದೊಂದು ಬಹಳ ಸಂತೋಷ. ಯಾಕೆಂದರೆ ಯಾವುದೇ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದರೆ ಬಹಳ ಖುಷಿಯಾಗುತ್ತೆ. ಸೊ ಅದರಿಂದ ಎಲ್ಲ ನಮ್ಮ ಸದಸ್ಯರುಗಳನ್ನು
ಎಲ್ಲ ನಮ್ಮ ನಾಯಕರುಗಳನ್ನು, ನಮ್ಮ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಅವರು ಕೂಡ ನಾವು ಇಬ್ಬರು ಕೂಡ ಬಂದ್ವಿ. ಸೊ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀವಿ. ನಗರಸಭೆಯ ಅಧ್ಯಕ್ಷರು ಸುಜಾತ ಅವರು, ಉಪಾಧ್ಯಕ್ಷರು ಸುಜಾತ ಅವರು ಮುಂದುವರಿತಾ ಇದ್ದಾರೆ. ಭಾಳ ಹೆಮ್ಮೆಯ ವಿಷಯ. ನಮ್ಮ ಮಂಜುನಾಥ್ ಸಾಹೇಬರು ಎಲ್ಲ ವಿಷಯಗಳನ್ನು ವಿವರಣೆಯಾಗಿ ಕೊಟ್ಟಿದ್ದಾರೆ. ಒಂದು ಇನಾನ್ಮೇಸ್ ಆಗೋದು ಒಂದು ರೀತಿ ಜಿದ್ದಿನ ರಾಜಕೀಯ ಕಮ್ಮಿ ಆಗುತ್ತೆ. ಅಭಿವೃದ್ಧಿ ಪೂರ್ವಕವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕಾಗತ್ತೆ. ಅದರಿಂದ ಒಳ್ಳೆ ರೀತಿಯಲ್ಲಿ ಹೆಬ್ಬಗೋಡಿ ನಡೀಲಿಕ್ಕೆ ಎಲ್ಲ ಸಹಕಾರವನ್ನು ನಾವು ನಮ್ಮ ಲೋಕಸಭಾ ಸದಸ್ಯರು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಗ್ರೇಟ್ ಬೆಂಗಳೂರು ಮಾಡಿರೋದ್ರಿಂದ ತೀರ್ಮಾನ ಆಗಿದೆ, ಅನೌನ್ಸ್ ಆಗಿದೆ. ಆಗಿರೋದನ್ನು ನಾವು ವಿರೋಧ ಮಾಡ್ತಾ ಇಲ್ಲ. ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸುಜಾತಾರವರ ಪತಿಯಾದಂತಹ ಹರೀಶ್ ಅವರು ಈ ಒಂದು ಆಯ್ಕೆಗೆ ಕೃತಜ್ಞತೆಗಳನ್ನ ಎಲ್ಲ ಬಿಜೆಪಿಯ ಮುಖಂಡರುಗಳಿಗೆ ಹಾಗೆಯೇ ಸಂಸದರು, ಶಾಸಕರಿಗೆ ತಿಳಿಸಿದ್ದು ಹೀಗೆ. ಹೆಬ್ಬಗೋಡಿ ನಗರಸಭೆಯ 2ನೇ ಅವಧಿಗೆ ಅಧ್ಯಕ್ಷರ ಚುನಾವಣೆ ಇತ್ತು. ಈ ಒಂದು ಚುನಾವಣೆಯಲ್ಲಿ ನಗರಸಭೆಯ ಸದಸ್ಯರಾದ ಎರಡು ಸಾರಿ ಗೆದ್ದಂಥ ಶ್ರೀಮತಿ ಸುಜಾತಾ ಹರೀಶ್ರವರು ಜಯಶೀಲರಾಗಿದ್ದಾರೆ. ಅವರು ಅವಿರೋಧವಾಗಿ ಆಗಿರೋದ್ರಿಂದ ತುಂಬ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚಿನ ಸಹಕಾರ ನೀಡಿದಂತಹ ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ಸದಾಶಿವ ರೆಡ್ಡಿಯವರು ಹಾಗೂ ಶ್ರೀನಿವಾಸ ರೆಡ್ಡಿಯವರು, ಪ್ರಭಾಕರ್ ರೆಡ್ಡಿಯವರು ಹಾಗೂ ಇತರ ನಮ್ಮ ಮುರುಗೇಶ್ ಅಣ್ಣವರು ಎಲ್ಲರೂ ಸಹ ತುಂಬ ಸಹಕಾರ ಕೊಟ್ಟು ನಮಗೆ ಈ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ JDSನ ಮುಖಂಡರಾದ ನಮ್ಮ ಆತ್ಮೀಯರಾದ KP ರಾಜಣ್ಣವರು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಹೆಚ್ಚಿನ ಒಂದು ಧೈರ್ಯ ತುಂಬಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ CK ರಾಮಮೂರ್ತಿಯವರು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವಚನ ಮಾಡಿದ್ದಾರೆ. ಹಾಗೂ ನಮ್ಮ MP ಸಾಹೇಬರಾದ ಡಾಕ್ಟರ್ ಮಂಜುನಾಥ್ ಅವರು ಸಹ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮ ನಾರಾಯಣಸ್ವಾಮಿ ಅಣ್ಣನವರು, ಮಾಜಿ ಕೇಂದ್ರ ಮಂತ್ರಿಗಳು ಹಾಗೂ ಆನೇಕಲ್ ತಾಲೂಕಿನ ಒಂದು ಮಣ್ಣಿನ ಮಗ ಅಂತ ಏನು ಹೇಳ್ತೀವಿ, ಅವರು ಸಹ ನಮಗೆ ತುಂಬ ಸಹಕಾರ ಕೊಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ಧೈರ್ಯ ತುಂಬಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಹಾಗೆಯೇ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೃಷ್ಣಣ್ಣನವರು ಸಹ ಬಂದು ಆಗಮಿಸಿ ನಮಗೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಚ್ಛಪಡ್ತೀನಿ. ಹಾಗೆಯೇ ನಮ್ಮ 14ನೇ ವಾರ್ಡ್ನ ಕಾರ್ಯಕರ್ತರಾದಂತಹ ಎಲ್ಲ ನಮ್ಮ ಮತದಾರ ಬಂಧುಗಳು ನಮಗೆ ಎರಡನೇ ಸಾರಿ ಅವಕಾಶ ಮಾಡಿಕೊಟ್ಟು ಗೆಲ್ಲಿಸಿದಂಥ ಮತದಾರ ಬಂಧುಗಳಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ 14ನೇ ವಾರ್ಡ್ನ ಕಾರ್ಯಕರ್ತರಾದ ನವೀನ್ ಅವರು, ಗಣೇಶ್ರವರು, ಯಶವಂತ್ ಅವರು, ಮೇರಿ ಮೇಡಮ್ ಅವರು ಎಲ್ಲರೂ ಸಹ ತುಂಬ ನಮಗೆ ಸಹಕಾರ ಕೊಟ್ಟು ನಾವೊಂದು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಬೇಕಂದ್ರೆ ಇವರೆಲ್ಲರ ಒಂದು ಶ್ರಮ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಮ್ಮ ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಮುಂದೆ ನಾವು ಅಭಿವೃದ್ಧಿ ಪದ ಬಂದಾಗ BJP ಅಂದರೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡ್ತೀವಿ. ಅದಕ್ಕೆ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುಜಾತ KP ರಾಜವರು ಸಹ ಇದ್ದಾರೆ. ಹಾಗೂ ನಮ್ಮ ಜಯರಾಮಣ್ಣನವರು ಸಹ ಇದ್ದಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು. ಅವರು ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ಹಿಂದೆ ಇದ್ದಂಥ ನಿಕಟಪೂರ್ವ ಅಧ್ಯಕ್ಷಗಳಾದ ರಾಮಚಂದ್ರರವರು, ಪ್ರಮೀಳಾ ರಾಮಚಂದ್ರವರು ಸಹ ಇದ್ದಾರೆ. ಅವರು ಮತ್ತು ನಂದಿನಿ ವೀರಭದ್ರಪ್ಪನವರು ಅವರ ಒಂದು ಮಾರ್ಗದರ್ಶನ, ಅವರು ಏನು ಕೆಲಸಗಳು ಮಾಡಿದ್ದಾರೆ ಅದು ನಮಗೊಂದು ಮಾರ್ಗದರ್ಶನವಾಗಿದೆ. ಅವರೆಲ್ಲರ ಒಂದು ಇಚ್ಛೆಯಂತೆ ಮುಂದೆ ಬರುವ ನಮ್ಮ ನಗರಸಭೆಯನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತೀವಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇತರೆ ಬಿಜೆಪಿಯ ಮುಖಂಡರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸಹೋದರಿ ಸುಜಾತ ಹರೀಶ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನಿಂದು ಹೆಬ್ಬಗೋಡಿ ನಗರಸಭೆಯ 2ನೇ ಅವಧಿಯಾಗಿ ಸುಜಾತ ಹರೀಶ್ ಅವರು ಒಮ್ಮತವಾಗಿ ಅಂದರೆ ಇನಾಮಸ್ ಆಗಿ ಅವರು ಅಧ್ಯಕ್ಷರಾಗಿದ್ದಾರೆ. ನಮ್ಮ ಜನತಾದಳ ಮತ್ತು BJPಯ ಮೈತ್ರಿಯ ಒಮ್ಮತವಾಗಿ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. ಅವರು ವರಿಷ್ಠರು ಮತ್ತು BJPಯ ಎಲ್ಲ ಒಂದು ನಗರಸಭೆ ಸದಸ್ಯರು, ನಮ್ಮ ಜನತಾದಳದ ಸದಸ್ಯರು ಒಮ್ಮತವಾಗಿ ಅವ್ರನ್ನ ಅವಿರೋಧ ಆಯ್ಕೆ ಮಾಡಿದ್ದಾರೆ. ನಮ್ಮ ವರಿಷ್ಠರಿಗೆ ಮತ್ತು ನಾಯಕರುಗಳಿಗೆ ಮತ್ತು ಎಲ್ಲ BJP ಕಾರ್ಯಕರ್ತರಿಗೆ ತುಂಬ ಧನ್ಯವಾದಗಳನ್ನು ಈ ಸಮಯದಲ್ಲಿ ಇಚ್ಛೆಪಡ್ತೀನಿ.
ಎಲ್ಲರಿಗೂ ನಮಸ್ಕಾರ. ನಾನು 2ನೇ ಬಾರಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದವರೆಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಅವ್ರ ಪ್ರೀತಿಯಿಂದ ನಾನು ಗೆದ್ದು 2ನೇ ಸಾರಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ನಾನು ಯಾವಾಗ ಚಿರುಋಣಿಯಾಗಿ ಇರ್ತೀನಿ. ಈಗ ನಾವು ಫಸ್ಟ್ನೇ ಅವಧಿಯಲ್ಲಿ ಕಾವೇರಿ ನೀರಾಗಲಿ, ವಾಟರ್ ಇದಾಗಲಿ, ಈಜುಡಿ ಆಗಲಿ, ಜನಗಳ ಸಮಸ್ಯೆ ಏನಿದೆ ಬಗೆಹರಿಸಿದ್ದೀವಿ. ಇನ್ನು 2ನೇ ಟರ್ಮಲ್ಲಿ ಇನ್ನೇನೇನಿದೆ ಕೆಲಸಗಳೆಲ್ಲ ನಾವು ಮಾಡಿಸ್ತೀವಿ. ಆದರೆ ನಮ್ಮ ಅಧ್ಯಕ್ಷರು ಹರೀಶ ಸುಜಾತ ಅವರ ಅಧ್ಯಕ್ಷರಾಗಿದ್ದಾರೆ. ಅವರು ನಾವಿಬ್ಬರು ಸೇರಿ ವರ್ಕ್ ಕಮಿಟಿ ಅಧ್ಯಕ್ಷರು ಇದ್ದಾರೆ. 3 ಜನ ಸೇರಿ ಮುಂದಿನ ಅವಧಿಯಲ್ಲಿ ಏನು ಕೆಲಸಗಳು ಮಾಡಬೇಕೋ ಅವು ನಾವು ಮಾಡ್ತೀವಿ. ನಾನು ಪ್ರೆಸ್ ಮೀಟಲ್ಲಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಜನಗಳಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಆ ರಾಜಕೀಯ ಮಾಡಬೇಕಂತ ನಾನು ಬಂದಿದ್ದೆ. ನಾನು ರಾಜಕೀಯ ಮಾಡಿ ತೋರಿಸ್ತಾ ಇದ್ದೆ. ನನಗೆ ಅದು ಇಷ್ಟ ಇಲ್ಲ. ಬಡವ್ರಿಗೆ ಏನು ಮಾಡಬೇಕಂತ ಬಂದಿದ್ದೀವಿ. ಬಡವ್ರಿಗೆ ಕೆಲಸ ಮಾಡ್ತೀವಿ ನಾವು. ಅದು ಮುಂದಿನ ದಿನಗಳಲ್ಲಿ ನಮ್ಗೆ ಏನೇನು ಸೌಕರ್ಯ ಬೇಕೋ ಬಡವ್ರಿಗೋಸ್ಕರ ನಾನು ಮಾಡ್ತೀನಿ. ಅವ್ರ ಪ್ರೀತಿ ಗೆದ್ದು ನಾನು 2ನೇ ಬಾರಿ ಅವಧಿಯಲ್ಲಿ ಗೆದ್ದಿರೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೆಬ್ಬಗೋಡಿ ನಗರಸಭೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸಹೋದರಿ ಸುಜಾತ ಹರೀಶ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅವರು 2ನೇ ಸಲ ಕೌನ್ಸಿಲರ್. ಅವರು ಅನುಭವ ಇದೆ. ನಾವು ನಮ್ಮ 6 ಊರನ್ನು ಏನು ಹೆಬ್ಬಗೋಡಿ ನಗರಸಭೆಗೆ ಸಂಬಂಧಪಟ್ಟ 6 ಊರಿಗೂ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ, ಚರಂಡಿ ಎಲ್ಲ ಮೂಲಭೂತ ಸೌಕರ್ಯಗಳು ಏನು ಜನಗಳಿಗೆ ಬೇಕು ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳೋದು. ನಗರಸಭೆಯಲ್ಲ ಹೊಸ ಅಧ್ಯಕ್ಷರು ಶ್ರೀಮತಿ ಸುಜಾತ ಹರೀಶ್ ರವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಬ್ಬಗೋಡಿ ನಗರಸಭೆಗೆ ಉಪಾಧ್ಯಕ್ಷರಾಗಿ ಸುಜಾತ KP ರಾಜರವರು ಇದ್ದಾರೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜಯರಾಮ್ರವರು ಇದ್ದಾರೆ. ಅವರೆಲ್ಲರೂ ನಮ್ಮ ನಗರಸಭೆ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ಇದನ್ನು ನಾನು ಅವರಿಗೆ ಹೇಳ್ತಾ, ಮತ್ತು ಹೆಬ್ಬಗೋಡಿನ ಅಭಿವೃದ್ಧಿನ ಮಾಡಲಿಕ್ಕೆ ಅವರೆಲ್ಲರೂ ಪಣ ತೊಟ್ಟು ನಿಂತಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಈಗಲೂ ಸಹ ಈ ಕಾವೇರಿ ವಾಟರ್ ಆಗಲಿ, ಮತ್ತು ಸ್ಟ್ರೀಟ್ ಲೈಟ್ಗಳಾಗಲಿ, ರಸ್ತೆಗಳಾಗಲಿ, ಡ್ರೈನೇಜ್ಗಳು ಕೂಡ ಹೊಸದಾಗಿ ಮಾಡ್ತಾ ಇದ್ದಾರೆ. ಅದಕ್ಕೂ ಸರ್ಕಾರದಿಂದ ಹಣವನ್ನು ಒದಗಿಸಿದ್ದಾರೆ. ಹಾಗಾಗಿ ಹೆಬ್ಬಗೋಡಿ ನಗರಸಭೆನ ಒಂದು ಹೊಸ ಮಾದರಿಯಾಗಿ ಮಾಡಲಿಕ್ಕೆ ಎಲ್ಲರೂ ಒಂದು ಪಣ ತೊಟ್ಟು ನಿಂತಿದ್ದಾರೆ, ಶ್ರಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಭಗವಂತ ಇನ್ನೆಚ್ಚಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರಗಳು. ಅಧ್ಯಕ್ಷರ ಚುನಾವಣೆ ನಡೆಯಿತು. ಇದರಲ್ಲಿ ಸುಜಾತ ಹರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂತಸದಿಂದಿದ್ದರು ಹಾಗೂ ಅದ್ದೂರಿಯಾದಂತಹ ಮೆರವಣಿಗೆಯನ್ನು ನಡೆಸಿ ಹೆಬ್ಬಗೋಡಿಯ ಗ್ರಾಮ ದೇವತೆ ಓಣಮ್ಮನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು. ನೂತನ ಅಧ್ಯಕ್ಷರಾದಂತಹ ಸುಜಾತ ಹರೀಶ್ ಅವರು ಉತ್ತಮವಾದಂಥ ಆಡಳಿತವನ್ನು ನೀಡಿ ಆ ಮೂಲಕ ಹೆಬ್ಬಗೋಡಿ ನಗರಸಭೆ ಇನ್ನಷ್ಟು ಉತ್ತಮಗೊಳ್ಳಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.